ಧರ್ಮ್ಯ, ಮೊದಲೇ ನೀನು ಸಾಲಿ ಕಲಿದ ಅವಿವೇಕಿ. ಇಷ್ಟೊಂದು ಹಣ ನೀ ತೆಗೆದುಕೊಂಡು ಹೋಗ್ಬೇಕಾದ್ರೆ ದಾರಿಯಲ್ಲಿ ಯಾವನಾದ್ರೂ ನಿನ್ನ ಮರ್ಡರ್ ಮಾಡಿಬಿಟ್ರೆ ಆಮೇಲೆ ನನಗೆ ಅನ್ನ ಇಲ್ದಾಗ ಆಗಿಬಿಡುತ್ತೆ. ಬೇಡಪ್ಪ, ಒಂದು ಕೆಲಸ ಮಾಡು, ಈ 10 ರೂಪಾಯಿ ತೆಗೆದುಕೊಂಡು ಹೋಗಿ ಹೊಟ್ಟೆ ತುಂಬ ಊಟ ಮಾಡಿ ಸುಂದರವಾದ ಜೀವನ ಸಾಗಿಸಿ. ತಗೋ 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 ತಗೋ. 10 ರೂಪಾಯಿ, ಈ 10 ರೂಪಾಯಿ ತೆಗೆದುಕೊಂಡು ಹೊಟ್ಟೆ ತುಂಬ ಊಟ, ಸುಂದರವಾದ ಜೀವನ. ಇಲ್ಲಪ್ಪ, ಇವತ್ತು ಈ 10 ರೂಪಾಯಿ ತಿಂದ ಏನಾದರೂ ತಿಂದುಬಿಟ್ರೆ ಇವತ್ತಿನ ನೆನಪು ಇವತ್ತೇ ಮುಗಿದು ಹೋಗುತ್ತೆ. ಮನೆ ಬಿಟ್ಟು ತುಂಬಾ ದೂರ ಹೋದ್ಮೇಲೆ ಅಲ್ಲಿ ನನ್ನ ತಮ್ಮ ನೆನಪಾದ್ರೆ ಯಾರನ್ನಪ್ಪ ತಮ್ಮ ಅಂತ ಅದಕ್ಕೋಸ್ಕರ ಈ 10 ರೂಪಾಯಿಯನ್ನ ನನ್ನ ಹತ್ರ ಜೋಪಾನವಾಗಿ ಇಟ್ಕೊಳ್ತೀನಿ. ಯಾಕಂದ್ರೆ ನನ್ನ ತಮ್ಮ ನೆನಪಾದಾಗೆಲ್ಲ ಈ 10 ರೂಪಾಯಿದಲ್ಲಿ ನನ್ನ ತಮ್ಮನ ಕಾಣ್ತಾ ಜೀವನ ಮಾಡ್ತೀನಿ. ಆದ್ರೆ ಒಂದು ಮಾತು, ಒಂದಿಲ್ಲ ಒಂದಿನ ಇದೇ 10 ರೂಪಾಯಿ ನಿನಗೂ ಬೇಕಾಗತ್ತಪ್ಪ. ಅದನ್ನ ನೆನಪಿನಲ್ಲಿಟ್ಕೊಂಡು ಜೀವನ ಮಾಡು. ಆಸ್ತಿ ಅಂತಸ್ತು ಯಾವುದು ನಮ್ಮ ಜೊತೆ ಬರುವುದಿಲ್ಲಪ್ಪ. ಬರ್ತೀನಿ. ಧರ್ಮ್ಯ, ನಿಲ್ಲು. ನಿನಗೆ ಬೇಕಾಗಿರೋ ವ್ಯಕ್ತಿ ಒಂದು ಉಡುಗೊರೆ ಕೊಟ್ಟು ಕಳಿಸಿದ್ದಾನೆ. ಕೊಟ್ಟಂತ ವ್ಯಕ್ತಿ ಯಾರು? ಈ ಉಡುಗೊರೆಯಲ್ಲಿ ಏನಂತೆ ಗೊತ್ತಾಗಬೇಕಾದ್ರೆ ನೀನೇ ಬಿಚ್ಚಿ ನೋಡು. ಅವಾಗಿನಿಂದ ನನ್ನ ಮನಸ್ಸು ಹೇಳ್ತಾ ಇತ್ತು, ನನ್ನ ತಮ್ಮ ಸ್ವಂತ ಬುದ್ಧಿಲೇ ಮಾತಾಡ್ತಾ ಇದ್ದಾನೋ ಇಲ್ಲ ಯಾರ್ದೋ ಮಾತು ಕೇಳಿ ಮಾತಾಡ್ತಾ ಇದ್ದಾನೆ. ಇವಾಗ ಅರ್ಥ ಆಯ್ತು, ನನ್ನ ತಮ್ಮ ಸ್ವಂತ ಬುದ್ಧಿಲೇ ಮಾತಾಡ್ತಾ ಇಲ್ಲ, ನನ್ನ ತಮ್ಮ ನನ್ನ ವೈರಿ ಮಾತು ಕೇಳಿ ಮಾತಾಡ್ತಾ ಇದ್ದಾನೆ ಅಂತ. ಏ ಗೌಡ, ಹಿಂದೊಂದು ದಿನ ನನ್ನ ಮಣಿತನ ಮೇಲೆ ಕಣ್ಣು ಹಾಕಿದ್ದಕ್ಕೆ ಎಡಗಾಲಾಗಿನ ಚಪ್ಪಲ್ಲೇ ಒಗೆದು ಹೇಳಿ ಬಂದಿದ್ದೆ. ಇನ್ನೊಂದು ಬಲಗಾಲಾಗಿನ ಚಪ್ಪಲ್ ಐತಿ, ಅದನ್ನ ನನ್ನ ತಮ್ಮನ ಕೈಯಾಗ ಕೊಟ್ಟು ಕಳಿಸ್ತೇನೆ ಅಂತ. ಆದ್ರೆ ಇಲ್ಲ ಸಲ್ಲದ ಮಾತುಗಳನ್ನು ನನ್ನ ತಮ್ಮನ ತಲೆಯಲ್ಲಿ ತುಂಬಿ ಅದೇ ಚಪ್ಪಲಿನ ನನ್ನ ತಮ್ಮನ ಕೈಯಾಗ ಕೊಟ್ಟು ಕಳಿಸಿ, ಅಲ್ಲ ಮಗನ, ಈ ಭೂಮಿ ಮೇಲೆ ಜೀವಂತವಾಗಿ ಇದ್ರೆ ಇರೋದ್ರೊಳಗಾಗಿ ನಿನ್ನ ಒಂದಿನ ನೋಡ್ಕೋತೀನಿ, ಒಂದಿನ ನಾನು ನೋಡ್ಕೋತೀನಿ. ಧರ್ಮ್ಯ, ಕನಸು ಕಾಣಬೇಕು, ಆದ್ರೆ ತಿರ್ಕರ್ತರ ಹಗಲ ಕನಸಲ್ಲ. ನಡೆ ಮೊದಲು ಮನೆಯಿಂದ ಆಚೆ. ಹೋಗ್ತೀನಪ್ಪ, ಈ ಮನೆಯಲ್ಲ ಈ ಊರೇ ಬಿಟ್ಟು ಹೋಗ್ತೀನಿ. ನೀ ಮಾತ್ರ ಈ ಮನೆಯಲ್ಲಿ ಸಂತೋಷದಿಂದ ಇರು. ಹೋಗೋಕ್ಕಿಂತ ಮುಂಚೆ ನಿನಗೊಂದು ಮಾತು ಹೇಳ್ತೀನಿ. ಜಗತ್ತ ಬಹಳ ದೊಡ್ಡದೈತಿ. ಈ ಜಗತ್ತಿನೊಳಗ ತಿಪ್ಪಿ ಮ್ಯಾಗಿನ ನಾಯಿ ಬದುಕ್ತೈತಿ. ನಾವಿಬ್ರು ಗಂಡ ಹೆಂಡತಿ ಬದುಕುವುದಿಲ್ಲ. ಇದನ್ನು ಕಂಡ ಬಲ್ಲವರೊಂದು ಮಾತು ಹೇಳ್ತಾರೆ, ನಿಧಿ ಇದ್ದ ಮನೆಯಾಗ ಇದಿ ಹೊಕ್ಕ ಮೇಲೆ ಅದು ಯಾರನ್ನೂ ನಿಂದಿರಿಸಿಕೊಡುದಿಲ್ಲ, ಅದು ಮನೆ ಖಾಲಿ ಮಾಡಿಸ್ತಾನೆ ಇರ್ತೈತಿ. ಅದನ್ನು ತಪ್ಪಿಸಾಕಿ ಯಾರಿಂದಲೂ ಸಾಧ್ಯನೂ ಇಲ್ಲ. ಕರಮರಾಜ, ನಿನಗೊಂದು ಮಾತು ಹೇಳ್ತೀನಿ. ಈ ಮನಿ ಅನ್ನೋದು ಅಡವಿಯಾಗ ಒಂದು ಆಲದ ಮರ ಇದ್ದಂಗ, ನಾವೆಲ್ಲ ಹಕ್ಕಿ ಪಕ್ಷಿಗಳಿದ್ದಂಗ. ಚಂತಾನ ತಿರುಗಾಡಕ್ಕೆ ಹೋಗ್ತೀವ, ಸಂಜೆಗೆ ಬಂದ ಗಿಡದಾಗ ಗೂಡು ಮಾಡ್ತೀವಿ. ಒಂದು ದಿನ ಗಿಡದ ಯಜಮಾನ ಗಿಡನ ಕಡದ ಅಂದ್ರೆ ಆ ಗಿಡ ಬಿಡ್ತೀವಿ, ಇನ್ನೊಂದು ಗಿಡಕ್ಕೆ ಗೂಡು ಮಾಡ್ತೀವಿ. ಹಂಗ ಇವತ್ತು ಈ ಮನಿ, ನಾಳೆ ಆ ಮನಿ, ಅಚ್ಚಿನಾಡದ ಮ್ಯಾಗಿನ ಮನಿ, ಯಾವುದು ಶಾಶ್ವತ ಬರುದಿಲ್ಲಪ್ಪ, ಯಾವುದು ಶಾಶ್ವತವಾಗಿ ಬರುವುದಿಲ್ಲ. ನಾನು ಹೋಗ್ತೀನಪ್ಪ. ನಡೆ ಸಾವಿತ್ರಿ, ಇಂದಿನಿಂದ ಈ ಮನೆ ಋಣ ಮುಗಿತು, ಅಂಡದ ಋಣ ಕಡಿತು. ಎಲ್ಲಿಯಾದ್ರೂ ಬದುಕಿಕೊಳ್ಳೋಣ. ಮುಗೀತೆ
ಮನೆಯ ಋಣ ಅಣ್ಣ ತಮ್ಮರ ಋಣಾನುಬಂಧನ ಋಣಾನುಬಂಧನ ಯಾರಿಗೆ ಯಾರು ಯಾರೂ ಇಲ್ಲ ಯಾರಿಗೆ ಯಾರು ಯಾರೂ ಇಲ್ಲ ಹೃದಯಕ್ಕೆ ವೇದನೆ ಕೊಟ್ಟಿಗರಲ್ಲ ಹೃದಯಕ್ಕೆ ವೇದನೆ ಕೊಟ್ಟಿಗರಲ್ಲ ಮನಸ್ಸಿನ ತಾಪ ಯಾರಿಗೆ ಹೇಳಲಿ ಮನಸ್ಸಿನ ತಾಪ ಯಾರಿಗೆ ಹೇಳಲಿ ದುಃಖದ ಕಡಲು ತುಂಬಿದೆ ಬಾಳಲ್ಲಿ ದುಃಖದ ಕಡಲು ತುಂಬಿದೆ ಬಾಳಲ್ಲಿ ಯಾರಿಗೆ ಯಾರು ಯಾರೂ ಇಲ್ಲ ಯಾರಿಗೆ ಯಾರು ಯಾರೂ ಇಲ್ಲ ಹೃದಯಕ್ಕೆ ವೇದನೆ ಕೊಟ್ಟಿಯಲ್ಲ